ಓಂ ಭಾಸ್ಕರಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಇವತ್ತು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಸೊ ಹಾಗೆ 16ನೇ ತಾರೀಕು ಜುಲೈ ಪ್ರವೇಶ ಆದರೆ 17ನೇ ತಾರೀಕು ಆಗಸ್ಟ್ವರೆಗೂ ಸೂರ್ಯ ಕರ್ಕಾಟಕ ರಾಶಿನಲ್ಲಿ ಗುರುಗ್ರಹದ ಜೊತೆ ಕೂತಿದೆ. 12 ವರ್ಷಕ್ಕೊಮ್ಮೆ ಗುರು ಮತ್ತೆ ಸೂರ್ಯಗ್ರಹದ ಒಂದು ಸಂಯೋಗ ಅಂತ ಹೇಳ್ತೀವಿ. ಸೊ ಹಾಗೆ ನಮ್ಮ 6 ಬ್ಯಾಚು ಅಪ್ಡೇಟ್ ಮಾಡ್ತೀವಿ. ಸ್ವಲ್ಪ ಲೇಟ್ ಆಗುತ್ತೆ. 15 ದಿವಸದಲ್ಲಿ ಅಸ್ಟ್ರಾಲಜಿ ಕಲಿತಕ್ಕಂಥವ್ರು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. 6ನೇ ಬ್ಯಾಚ್ಗೆ ಸ್ವಲ್ಪ ಲೇಟು ಅಪ್ಡೇಟ್ ಮಾಡ್ತೀವಿ. ಓಕೆ, ಗುರು ಮತ್ತು ಸೂರ್ಯನ ಒಂದು ಸಂಯೋಗ ಯಾರ ಜಾತಕದಲ್ಲಿರುತ್ತೋ ಬಹಳ ಅದೃಷ್ಟವಂತರು ಅಂತ ಹೇಳಿದ್ದಾರೆ. ಅದ್ರಲ್ಲಿ ಡೌಟೇ ಬೇಡ. ಸೂರ್ಯ ಅಂದ್ರೆ ಏನು? ರಾಜ. ಗುರು ಅಂದ್ರೆ ಸಕ್ಸಸ್. ಸೊ ರಾಜಂತರ ಬಾಳ್ತಕ್ಕಂಥದ್ದು ಅಂತ ಗುರು ಸೂರ್ಯ ಜಾತಕದಲ್ಲಿ ಯಾರಿಗೆ ಒಟ್ಟಿಗಿರುತ್ತೋ ಅವ್ರಿಗೆ ಕರೀತಾರೆ. ಎಸ್ಪೆಷಲಿ ಕರ್ಕಾಟಕ ರಾಶಿನಲ್ಲಿದ್ದರೆ ಇನ್ನೂ ಪವರ್ ಜಾಸ್ತಿ. ಯಾಕೆ? ಗುರುಗ್ರಹ ಅಲ್ಲಿ ಉಚ್ಚ, ಕಂಫರ್ಟೇಬಲ್, ಚಂದ್ರನ ಮನೆ. ಹಾಗೆ ಸೂರ್ಯಂಗೂ ಕೂಡ ಚಂದ್ರನ ಮನೆ ಕಂಫರ್ಟೇಬಲ್. ಸೊ ಗುರು ಸೂರ್ಯ ಸೇರಿದಾಗ ಒಂದು ರಾಜಯೋಗ ಅಂತ ಕರೀತಾರೆ. ಸೊ ಇನ್ನೊಂದು ಲಾಜಿಕ್ ಆಗಿ ಹೇಳ್ಬೇಕು ಅಂದ್ರೆ, ಗುರು ಸೂರ್ಯ ಯಾರಿಗೆ ಒಟ್ಟಿರುತ್ತೋ ನಮ್ಮ ಋಷಿಮುನಿಗಳು ಬಹಳಷ್ಟು ಗಮನಿಸಿದಾಗ ಅವರೆಲ್ಲ ಜೀವನದಲ್ಲಿ ರಾಜಂತರ ಇದ್ರು ಅಂತ ಹೇಳ್ತಾರೆ. ಒಂದು ಇನ್ನೊಂದು ಕ್ರಿಟೀರಿಯಾ, ಅದ್ರ ಜೊತೆ ದಶಾಭುಕ್ತಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಗುರು ಸೂರ್ಯ ಒಟ್ಟಿ ಕೂತಾಗ ಒಂದು ಯೋಗ ಆ್ಯಡ್ ಆಗ್ಬಿಡ್ತು, ಸೂಪರ್ ಅಂತ. ಆದರೆ ದಶಾಭುಕ್ತಿ ಯೋಗನೂ ಆ್ಯಡ್ ಆದರೆ ಆ ವ್ಯಕ್ತಿ ರಾಜ ಆಗೇ ಆಗ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಅದು ಮಿಸ್ಸೇ ಆಗಲ್ಲ. ಯಾರ ಜಾತಕ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಗುರು ಸೂರ್ಯ ಯಾರಿಗೆ ಒಟ್ಟಿದ್ರೆ, ದಶಾಭುಕ್ತಿ ಯಾರಿಗೆ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ಲೇಬೇಕು. ಗುರು ಸೂರ್ಯ ಒಟ್ಟಿಗಿಲ್ಲ, ಆದರೆ ದಶಾಭುಕ್ತಿ ಚೆನ್ನಾಗಿದೆ, ಅವಾಗ ಸ್ವಲ್ಪ ಸ್ಟ್ರೆಂತು, ಎಕ್ಸ್ಟ್ರಾ ಯೋಗಗಳು ಅಂತ ಬರುತ್ತಲ್ಲ. ಈಗ ಎಷ್ಟೋ ಜನ ಲೈಫಲ್ಲಿ ಸಕ್ಸಸ್ ಆಗಿರ್ತಾರೆ, ಇವ್ರು ಅವ್ರಿಗಿಂತ ವಿಭಿನ್ನ ಅಂತ ಬರುತ್ತಲ್ಲ. ಸೊ ಗುರು ಸೂರ್ಯ, ಅದ್ರ ಜೊತೆಗೆ ದಶಾಭುಕ್ತಿ. ದಶಾಭುಕ್ತಿನಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದ್ದು ಗುರು ಸೂರ್ಯ ಒಟ್ಟಿಗಿದ್ಬಿಟ್ರೆ ಜಾತಕದಲ್ಲಿ ಆ ವ್ಯಕ್ತಿ ಅದೃಷ್ಟವೋ ಅದೃಷ್ಟ, ರಾಜನ ಮೇಲೆ ರಾಜಯೋಗ ಫಿಕ್ಸ್. ಅದು ಮಿಸ್ ಆಗಲ್ಲ. ನಮ್ಮ ಋಷಿಮುನಿಗಳು ಸುಮ್ಮನೆ ಬರ್ದಿಲ್ಲ ಯಾವುದು. ಬಟ್ ಕರ್ಕಾಟಕ ರಾಶಿನಲ್ಲಿ ಆ ವ್ಯಕ್ತಿಗೆ ಒಳ್ಳೆ ಜ್ಞಾನ ಕೊಡ್ತಾನೆ ದೇವರು. ರಾಜಂತರ ಇನ್ನೊಬ್ರಿಗೆ ಗೈಡ್ ಮಾಡ್ತಾನೆ. ಸೊ ದುಡ್ಡಿನ ಯೋಗ ಕೊಡ್ತಾನೆ. ಸೊ ಈ ರೀತಿ ಒಂದು ಸೀಕ್ರೆಟ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಜ್ಯೋತಿಷ್ಯ ಹಣೆ ಬರನ್ನ ಚೇಂಜ್ ಮಾಡಲ್ಲ. ವೀಕ್ಷಕರೇ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇದನ್ನು. ಆ ಫೇಟ್ನ ತಿಳಿಸಿ, ನೀನು ಒಳ್ಳೆ ಲೈನಲ್ಲಿ ಹೋದರೆ ಯಾವ ಥರ ಇರುತ್ತೆ ನಿನ್ನ ಲೈಫು, ಕೆಟ್ಟ ದಾರಿಗೆ ಹೋದರೆ ಯಾವ ರೀತಿ ಇರುತ್ತೆ. ಕೆಲವರು ಕೆಟ್ಟ ದಾರಿಗೆ ಹೋದ್ರೂ ಬಚಾವ್ ಆಗ್ತಾ ಇರ್ತಾರೆ ಯಾಕೆ, ಒಳ್ಳೆ ದಾರಿನಲ್ಲಿದ್ದರೂ ಕಷ್ಟಗಳು ಬರ್ತಾ ಇರುತ್ತೆ ಯಾಕೆ, ಈ ರೀತಿ ಇಂಡಿಕೇಶನ್ಸ್ನ ಜಾತಕ ಕೊಡುತ್ತೆ. ಸೊ ನಾವು ಇದನ್ನೇ 15 ದಿವಸದಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಇವತ್ತು. ಹಣೆ ಬರ ನೋಡ್ಕೊಂಬಿಡಿ ಅಂತ. ಯಾಕೆಂದ್ರೆ ಹಣೆ ಬರ ಗೊತ್ತಿದ್ರೆ ಏನು ಬೇಕಾದ್ರೂ ಜೀವನ ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ಎರಡು ಮಾತೇ ಇಲ್ಲ. ಈಗ ಕೆಟ್ಟದ್ದಾಗುತ್ತೆ ಅಂತ ಗೊತ್ತಾದರೆ ಆ ಥರ ಏನಿಲ್ಲ. ಒಂದು ಒಳ್ಳೇದಾಗೋದಕ್ಕೋಸ್ಕರನೇ ದೇವ್ರು ಕೊಟ್ಟಿರ್ತಕ್ಕಂಥದ್ದು. ಕೆಟ್ಟದಿದ್ರೂ ಜಾತಕದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ತಂತ್ರ, ಮಂತ್ರ, ಪ್ಲ್ಯಾನ್ಸ್, ಲಾಜಿಕ್ಸ್, ಎಕ್ಸ್ಟ್ರಾ ಸೀಕ್ರೆಟ್ಸ್ ಬರುತ್ತೆ. ಸೊ ಹಾಗೆ ನಾವು ಸೂರ್ಯನ ಆತ್ಮವಿಶ್ವಾಸಕ್ಕೆ ಕಾರಕ ಗ್ರಹ ಅಂತ ಕರಿತೀವಿ. ಗುರು ಜೊತೆ ಸೇರಿದಾಗ ಅದು ದುಪ್ಪಟ್ಟಾಗತ್ತೆ. ಆ ವ್ಯಕ್ತಿಗೆ ಯಾವ ಶತ್ರುಗಳಿದ್ರೂ ಕೂಡ ಧ್ವಂಸ, ಏನೇ ಸಮಸ್ಯೆ ಇದ್ರೂ ಕೂಡ ಧ್ವಂಸ. ಸೊ ಈ ರೀತಿ ಒಂದು ಯೋಗವನ್ನು ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಗೋಚಾರದಲ್ಲಿ ಬಂದಾಗ ನಿಮಗೆ ಸೂರ್ಯ ದಶಾ ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ ಅದರ ಎನರ್ಜಿನೂ ಕೂಡ ಸೇರಿಸಿ ನಿಮಗೆ ಒಳ್ಳೆ ಫಲ ಬರುತ್ತೆ. ಇವಾಗ 12 ಲಗ್ನಗಳು ನೋಡ್ಕೊಂಡು ಹೋಗೋಣ. ರಾಶಿ ಫಲ ಅಂತಕ್ಕಂಥದ್ದಿಲ್ಲ, ಅದು ಸುಳ್ಳು. ನೋಡ್ಕೊತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಹಣೆ ಬರಗಳು ಲಗ್ನ ಗೊತ್ತಿರೋ ನೋಡ್ಕೊಳ್ಳಿ. ಅದು ಹೆಂಗೆ ಲಗ್ನ ಕಂಡುಹಿಡಿಯೋದು, ನಮ್ಮದು ವೀಡಿಯೋಸ್ ಇದೆ ಸಿಕ್ಕಾಬಟ್ಟೆ, ನೋಡಿ ತಿಳ್ಕೊಳ್ಳಿ. ಸೊ ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಒಂದು ತಿಂಗಳು ನೋಡ್ಕೊಂಡು ಹೋಗೋಣ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯಂತದ ಯೋಗ. ಓದಿದ್ದೆಲ್ಲ ತಲೆ ಒಳಗಡೆ ಹೋಗುತ್ತೆ, ಓದಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ. ಗೋಚಾರ ಫಲ ಅಂತಕ್ಕಂಥದ್ದು 30%, ಉಳಿದಿದ್ದು 70% ನಿಮ್ಮ ಜಾತಕ. ಹಾಗೆ ಜಾಬ್ ಸ್ವಲ್ಪ ಆಲಸ್ಯ ಹೆಚ್ಚಾಗುತ್ತೆ, ಕಿರಿಕಿರಿ ಹೆಚ್ಚಾಗುತ್ತೆ ಸ್ವಲ್ಪ ಮಟ್ಟಿಗೆ. ಬಿಸ್ನೆಸ್ ಮೀಡಿಯಮ್ ಆಗಿ ದೊಡ್ಡ ಬರುತ್ತೆ, ಹೆಚ್ಚು ಬರಲ್ಲ, ಲಾಸ್ ಆಗಲ್ಲ.
ಮದುವೆ ಜೀವನದಲ್ಲಿ ಎಮೋಷನ್ಸ್ ಇಲ್ಲ, ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ತಾಯಿಗೋಸ್ಕರ ಒಪ್ಕೊಂಡೆ, ಅಥವಾ ನಮ್ಮ ತಾಯಿ ಯಾಕೋ ಕರೆಕ್ಟಾಗಿರೋದು ತೋರಿಸ್ತಾ ಇಲ್ಲ, ಹಿರಿಯರು ಕರೆಕ್ಟಾಗಿರೋದು ತೋರಿಸ್ತಾ ಇಲ್ಲ, ಸ್ವಲ್ಪ ಕಸಿ ಬಿಸಿ ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯನೂ ಚೆನ್ನಾಗಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ಕು, ತಲೆನೋವು, ಹೀಟು ಜಾಸ್ತಿ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ ಮತ್ತೆ. ಇಷ್ಟು ಮೇಷಲಗ್ನ. ಅದರಲ್ಲಿ ಎಸ್ಪೆಷಲಿ ಪ್ರಾಪರ್ಟಿ ತಗೊಳ್ಳೋರು ಒಳ್ಳೆ ಯೋಗ. ಜಮೀನು ತೊಗೋಬೇಕು, ಸೈಟ್ ತೊಗೋಬೇಕು, ಒಂದು ಕಾರು ಬೈಕೋ ತೊಗೋಬೇಕು, ಎಕ್ಸಲೆಂಟ್ ಟೈಮ್. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದವರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರ ಎಜುಕೇಷನಲ್ಲಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಳ್ಳೇದಾಗ್ಬಿಡುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಸಾಧಾರಣ ಟೈಮ್. ಬಿಸ್ನೆಸ್ ಮಾಡೋರಿಗೆ ಎಫರ್ಟ್ ಸಿಕ್ಕಾಬಟ್ಟೆ ಆಗ್ಬೇಕು, ಬಟ್ ಮೀಡಿಯಂ ಲಾಭ. ಮದುವೆ ಜೀವನದಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ, ಮದುವೆ ಹುಡುಕ್ತಾ ಇದ್ರೆ ಮಾತುಕತೆ ಆಗುತ್ತೆ, ಸೆಟ್ ಆಗಲ್ಲ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರಾಪರ್ಟಿ ಸೇಲ್ ಮಾಡೋರಿಗೆ ಕಡಿಮೆ ಲಾಭ, ಬಟ್ ಸೇಲ್ ಆಗುತ್ತೆ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ಹಣಕಾಸು ಹೆಚ್ಚು ಬರ್ತಕ್ಕಂಥದ್ದು, ಎಜುಕೇಷನ್ ಮೀಡಿಯಂ ಗುಡ್, ಜಾಬ್ ಎಕ್ಸಲೆಂಟ್, ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್, ಒಳ್ಳೊಳ್ಳೆ ಹಣ. ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಇದ್ರೂ ಸಾಲ್ವ್ ಔಟ್ ಆಗುತ್ತೆ. ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಮೀಡಿಯಂ ಗುಡ್, ಜಾಬಲ್ಲೂ ಕೂಡ ಸೆಲ್ಫ್ ಎಫರ್ಟ್ ಹಾಕಬೇಕು, ಸ್ವಲ್ಪ ಫೋಕಸ್ ಕಳ್ಕೊತೀರ, ಫೋಕಸ್ ಮಾಡಿಕೊಂಡ್ರೆ ಮೀಡಿಯಂ ಗುಡ್. ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ದುಡ್ಡು. ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ತೋರಿಸ್ತಾ ಇದೆ, ಗಲಾಟೆಗಳು, ತಾತ್ಕಾಲಿಕ ಸಪ್ರೇಷನ್ಗಳಾಗೋ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ರೆ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ, ಯಾವುದೂ ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ, ಮೇಜರು ಇಲ್ಲ, ಸಮಸ್ಯೆನೂ ಇಲ್ಲ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವರಿಗೆ ಎಜುಕೇಷನ್ ಸಾಧಾರಣ, ಓದಿದ್ದೆಲ್ಲ ಮರ್ತೋಗುತ್ತೆ, ಅಷ್ಟು ಚೆನ್ನಾಗಿಲ್ಲ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ, ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ, ಅಥವಾ ಜಾಬಿಂದ ತೆಗೆದುಬಿಡ್ಬೋದು, ಇಲ್ಲ ನೀವೇ ಬಿಟ್ಬಿಡ್ಬೋದು. ಆ ಥರ ಸಾಧ್ಯತೆ 30% ತೋರಿಸ್ತಾ ಇದೆ. ಇನ್ನು 70% ನಿಮ್ಮ ಜಾತಕ ಹೆಂಗಿದೆ ಹಂಗೆ ಹೋಗುತ್ತೆ. ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಲಾಸ್ 30%. ಮದುವೆ ಜೀವನ ಸಪ್ರೇಷನ್ಗಳು ಅಥವಾ ಗಲಾಟೆಗಳು ಹೆಚ್ಚು ತೋರಿಸ್ತಾ ಇದೆ, ಮದುವೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ಬಾಧೆ ಹೆಚ್ಚು, ಮೈಗ್ರೇನ್ ಬರ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆಗಳು, ಹೀಟು, ಗ್ಯಾಸ್ಟ್ರಿಕ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ. ಇಷ್ಟು ಸಿಂಹ ಲಗ್ನ. ನೆಕ್ಸ್ಟು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಲಾಭಕರ, ಜಾಬ್ ಮೀಡಿಯಂ ಗುಡ್ ಟೈಮ್ ಲಾಭಕರ, ಬಿಸ್ನೆಸ್ ಒಳ್ಳೆ ಹಣ ಬರುತ್ತೆ, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟು ಖರ್ಚು. ಮದುವೆ ಜೀವನ ಸಾಧಾರಣ ಟೈಮ್. ಮದುವೆ ಹುಡುಕ್ತಾ ಇರೋರಿಗೆ ಸಾಧಾರಣ, ಡಿಸಿಷನ್ ತೊಗೊಳಕ್ಕಾಗಲ್ಲ, ಬಟ್ ಆಫರ್ಸ್ ಬರ್ತಾ ಇರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇದ್ರೂ ಸಾಲ್ವ್ ಔಟ್ ಆಗುತ್ತೆ. ನೆಕ್ಸ್ಟು ತುಲಾ ಲಗ್ನ. ಎಜುಕೇಷನ್ ಅತ್ಯದ್ಭುತ, ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಆಫರ್ಸ್ ಇತ್ತು ಅಂದರೆ, ಅಥವಾ ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು, ಹಣವೋ ಹಣ. ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಬ್ಯಾಕ್ಗ್ರೌಂಡು ಸಮಸ್ಯೆ, ಅವರೊಪ್ಪಿರು ನೀವೊಪ್ಪಲ್ಲ, ನೀವೊಪ್ಪಿರು ಅವರೊಪ್ಪಲ್ಲ, ಸ್ವಲ್ಪ ಸಮಸ್ಯೆದಾಯಕ ಟೈಮ್, ಬಟ್ ಮೀಡಿಯಂ ಟೈಮ್, ಮೀಡಿಯಂ ಬ್ಯಾಡ್ ಟೈಮ್. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯಕ್ಕೆ ಗಮನ ಕೊಡ್ಕೊಳ್ಳಿ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಎಜುಕೇಷನ್ ಗುಡ್ ಟೈಮ್, ಹೈಯರ್ ಎಜುಕೇಷನ್ಗೆ ಎಕ್ಸಲೆಂಟ್ ಟೈಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಹಣ ಬರುತ್ತೆ, ಏನು ತೊಂದರೆ ಏನಿಲ್ಲ. ಮದುವೆ ಜೀವನದಲ್ಲಿ ಸಾಧಾರಣವಾಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಅಥವಾ ಹಿರಿಯರಿಂದ ಅಪೋಸ್ ಆಗ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೇ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಆಬ್ಸ್ಟೆಕಲ್, ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಕಾಂಪಿಟೇಷನ್ನು ಲಾಸ್ ಹೆಚ್ಚಾಗುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ, ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದು, ಬೈಕೊಳ್ಳೋದು, ತಾತ್ಕಾಲಿಕ ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ. ಮದುವೆಗೆ ಹುಡುಕ್ತಾ ಇದ್ದರೆ ಹಿರಿಯರಿಂದ ಸಮಸ್ಯೆಗಳು, ಕರೆಕ್ಟಾಗಿ ಸೆಟ್ ಆಗಲ್ಲ, ಅಥವಾ ಅಬ್ಸ್ಟೈಕಲ್ಸ್. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ವಲ್ಪ ತಲೆನೋವು, ಗ್ಯಾಸ್ಟ್ರಿಕ್ಕು ಹೆಚ್ಚಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣ, ಜಾಬ್ ಎಕ್ಸಲೆಂಟ್, ಬಿಸ್ನೆಸ್ ವೆರಿ ಗುಡ್, ಮದುವೆ ಜೀವನ ವೆರಿ ಗುಡ್. ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ, ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ಕುಂಭ ಲಗ್ನ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ತಪ್ತೀರ, ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಗುಡ್ ಟೈಮ್. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್, ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು.
ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚಾಗುತ್ತೆ, ಸಪ್ರೇಷನ್ಗಳು, ಕೋರ್ಟ್ ಕೇಸಲ್ಲಿದ್ದರೆ ಡಿವೋರ್ಸ್. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಸಿಕ್ಕಾಪಟ್ಟೆ ಆಫರ್ಸ್ ಬರುತ್ತೆ, ಯಾವುದು ಸೆಟ್ ಆಗಲ್ಲ. ನೀವು ಎಸ್ ಅಂದ್ರೆ ಅವರನ್ನಲ್ಲ, ಅವ್ರು ಎಸ್ ಅಂದರೆ ನೀವೆನ್ನಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಹೊಟ್ಟೆ ಸಂಬಂಧಿತ ನೋಡ್ಕೋಬೇಕು, ಹೀಟು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಲಾಸ್ಟ್ ಒನ್ ಮೀನ ಲಗ್ನ. ಎಜುಕೇಷನ್, ಸೋಂಬೇರಿತನ ಹೆಚ್ಚಾಗುತ್ತೆ, ಎಷ್ಟೇ ಇಂಟೆಲಿಜೆನ್ಸ್ ಇದ್ರೂ ಕೂಡ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಬಾಸಿಂದ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್, ಸಣ್ಣ ಪುಟ್ಟ ಹಣ ಬರುತ್ತೆ. ಮದುವೆ ಜೀವನ ಡೇಂಜರಸ್ ಟೈಮು, ಸ್ವಲ್ಪ ನೆಗೆಟಿವ್, ಸಣ್ಣ ಪುಟ್ಟದಕ್ಕೂ ಕಿತ್ತಾಡೋದು, ಸಪ್ರೇಷನ್ ಆಗೋದು. ಮದುವೆಗೆ ಹುಡುಕ್ತಾ ಇದ್ರೆ ಸೆಲೆಕ್ಟಿವ್, ನೀವು ಒಪ್ಪಿರೋ ಅವರಪ್ಪಲ್ಲ, ಅವ್ರು ಒಪ್ಪಿರೋ ನೀವು ಒಪ್ಪಲ್ಲ, ರಿಜೆಕ್ಷನ್ ತಿಂಗಳು ಅಂತ ಹೇಳ್ಬೋದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮೀನ ಲಗ್ನ ಎಕ್ಸಲೆಂಟ್ ಆರೋಗ್ಯ, ಏನಾದ್ರು ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇಷ್ಟು ವೀಕ್ಷಕರೇ 12 ಲಗ್ನದ ಫಲಗಳು. ಸೂರ್ಯ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ, ಎಸ್ಪೆಷಲಿ ಅಂತರ್ಭುಕ್ತಿ ಸೂರ್ಯ ನಡೀತಾ ಇದ್ದರೆ, ನಾನು ಹೇಳ್ತಕ್ಕಂಥದ್ದೆಲ್ಲ ನಿಮಗೆ 30% ಅಪ್ಲೈ ಆಗುತ್ತೆ, 70% ನಿಮ್ಮ 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 ಜಾತಕ. ಸೊ ಗೋಚಾರ ಫಲ ಅಂತಕ್ಕಂಥದ್ದು ಸ್ವಲ್ಪ ಫಲ ಕೊಟ್ಟೆ ಹೋಗುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.